ಒಂದು ಕಡೆ ಬರದ ಕಾರ್ಮೋಡ, ಮತ್ತೊಂದು ಕಡೆ ಮಳೆ ಕೊರತೆಗೆ ಜನರು ಗುಳೆ ಹೋಗೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಇದಕ್ಕೆ ಕಡಿವಾಣ ಹಾಕೋದಿಕ್ಕೆ ಅಧಿಕಾರಿಗಳ ಜೊತೆಯಲ್ಲಿ ಈಶ್ವರ್ ಖಂಡ್ರೆ ಸಭೆ ಮಾಡಿದ್ದಾರೆ. ಹಾಗಾದ್ರೆ ಮೀಟಿಂಗ್ ಹೈಲೈಟ್ಸ್ ಏನು, ಈ ಸ್ಟೋರಿ ನೋಡಿ. ಬರದ ಕಾರ್ಮೋಡ, ಹೊರ ರಾಜ್ಯಕ್ಕೆ ಜನರ ಗುಳೆ. ತುರ್ತು ಸಭೆ ನಡೆಸಿದ ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ. ಮುಂಗಾರು ಕಣ್ಣಾಮುಚ್ಚಾಲೆ ಆಟವನ್ನ ಆಡಿದ್ದಾಯ್ತು. ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಒಣಗ್ತಾ ಇದೆ. ಜೀವನವೆಂಬ ಬಂಡಿ ಎಳೆಯಲು ಜನರು ಗುಳೆ ಹೋಗೋಕೆ ಶುರು ಮಾಡಿದ್ದಾರೆ. ಕೆಲಸ ಅರಸಿ ನೆರೆ ರಾಜ್ಯಗಳಿಗೆ ಹೋಗುವುದನ್ನು ತಡೆಯಲು ಸರ್ಕಾರ ಈಗ ಮುಂದಾಗಿದೆ. ಗುಳೆ ಹೋಗದಂತೆ ತಡೆಯಲು ಗ್ರಾಮೀಣ ಜನರಿಗೆ ಉದ್ಯೋಗ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಖಂಡ್ರೆ ಸೂಚಿಸಿದ್ದಾರೆ. ಇಲಾಖೆ ಕಾರ್ಯದರ್ಶಿ ಮತ್ತು ಎಲ್ಲಾ ಜಿಲ್ಲೆಗಳ ಸಿಇಒಗಳ ಜೊತೆ ಸಭೆ ನಡೆಸಿದ್ದಾರೆ. ವಿಬಿಜಿ ರಾಮ್ಜಿ ಅಡಿ 5 ಲಕ್ಷ ಜನರಿಗೆ ಉದ್ಯೋಗ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಜುಲೈ 1 ರಿಂದ ಮಾರ್ಚ್ 31ರವರೆಗೆ 9 ತಿಂಗಳ ಅವಧಿಗೆ ಕೇಂದ್ರ ಸರ್ಕಾರ 5,709 ಕೋಟಿ ಅನುದಾನ ನೀಡಿದೆ. ಸರ್ಕಾರ 3,806 ಕೋಟಿ ಭರಿಸುತ್ತಿದೆ. 9 ತಿಂಗಳಿಗೆ ಒಟ್ಟು 9,515 ಕೋಟಿ ರೂಪಾಯಿ ಲಭ್ಯವಿದೆ. ಆದರೆ ಜುಲೈನಲ್ಲಿ ಪ್ರಗತಿ ಆಶಾದಾಯಕವಾಗಿಲ್ಲ. ಆಗಸ್ಟ್ನಿಂದ ಸಮರೋಪಾದಿಯಲ್ಲಿ ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಕಾಮಗಾರಿ ಕೈಗೊಂಡು ಶಾಶ್ವತ ಆಸ್ತಿ ಸೃಷ್ಟಿಸಬೇಕು. ಗ್ರಾಮೀಣ ಭೂರಹಿತ ಕೂಲಿ ಕಾರ್ಮಿಕರು, ಬಡವರಿಗೆ ಉದ್ಯೋಗ ನೀಡುವಂತೆ ನಿರ್ಧರಿಸಲಾಗಿದೆ. ಈಗ ಹೊಸದಾಗಿ ಸುಮಾರು ಎಲ್ಲ ಸೇರಿ 318 ಕಾಮಗಾರಿಗಳು ನಾವು ತೆಗೆದುಕೊಳ್ಳಬಹುದಾಗಿದೆ. ಆ 318 ಕಾಮಗಾರಿಗಳಲ್ಲಿಯೂ ಸಹಿತ ಸುಮಾರು ಕಾಮಗಾರಿಗಳು ಇವತ್ತೇನು ಜನರಿಗೆ ಉಪಯುಕ್ತ ಆಗುವಂತಹ ರೀತಿಯಲ್ಲಿ ತೆರೆದ ಬಾವಿ ವೈಯಕ್ತಿಕ ಫಲಾನುಭವಿಗಳಿಗೆ ಆಯ್ಕೆ ಮಾಡಿ ನಾವು ಕೊಡಬಹುದಾಗಿದೆ. ಬಹಳಷ್ಟು ಜನ ನಾನು ನೋಡಿದ್ದೆ, ನಮ್ಮ ಬೀದರ್ನಲ್ಲೇ ನೋಡಿದ್ದೇನೆ. ನಿನ್ನೆ ನೂರಾರು ಜನ ಬೋರ್ವೆಲ್ ಕೊರೆದಿದ್ದಾರೆ, ಬೋರ್ವೆಲ್ ಬತ್ತಿ ಹೋಗಿದೆ. ಆ ರೀಚಾರ್ಜ್ ಪಿಟ್ಗಳು ಮಾಡಬಹುದು. ತೆರೆದ ಬಾವಿ ಬತ್ತಿ ಹೋಗಿದೆ, ಅದಕ್ಕೂ ನಾವು ರೀಚಾರ್ಜ್ ಮಾಡುವಂಥದ್ದು. ಹೊಸ ತೆರೆದ ಬಾವಿ ಫಲಾನುಭವಿಗಳಿಗೆ ಕೊಡಬಹುದು, ಕೃಷಿ ಹೊಂಡ ಕೊಡಬಹುದು. ಹೀಗಾಗಿ ನೀರಾವರಿ ಮಾಡಲಿಕ್ಕೆ ಕಾಲುವೆಗಳು ಮಾಡಿದ್ದಿಲ್ಲ ಮುಖ್ಯ ಚಾನೆಲ್ಗೆ, ಆ ಕಾಲುವೆಗಳು ಮಾಡುವಂಥದ್ದಕ್ಕೆ ಅವಕಾಶ ಇದೆ, ಡ್ರಿಪ್ ಮಾಡಲಿಕ್ಕೆ ಅವಕಾಶ ಇದೆ. ಗ್ರಾಮೀಣ ಭಾಗಗಳಲ್ಲಿ ಗುಳೆ ಹೋಗುವುದು ಹೆಚ್ಚಾಗಿದ್ದು ಅದನ್ನು ತಡೆಯುವ ನಿಟ್ಟಿನಲ್ಲಿ ಖಂಡ್ರೆ ಅಧಿಕಾರಿಗಳಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಆದರೆ ನಿತ್ಯ ಕೆಲಸ ನೀಡಿ ನಿಜಕ್ಕೂ ಗುಳೆ ಹೋಗೋರನ್ನು ತಡೆಯಲು ಸಾಧ್ಯವಾ? ಕಾದು ನೋಡಬೇಕಿದೆ.